ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಗೆಲ್ರಿಗೂ ರಂಜಾನ್ ತಿಂಗಳ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಫ್ತಾರ್ಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೇನಂತ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ. ನನ್ನ ಇವತ್ತಿನ ಫಸ್ಟ್ ವ್ಲಾಗನ್ನು ನಾನು ಮಧ್ಯಾಹ್ನದ ನಂತರ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಇಫ್ತಾರಿಗೆ ಏನು ತಿಂಡಿ ಮಾಡೋದಂತ ನಾನು ಮೊದಲೇ ಡಿಸೈಡ್ ಮಾಡಿದ್ದೆ. ಹಾಗೆ ಮಧ್ಯಾಹ್ನದ ನಂತರ ಸೀದಾ ಕಿಚನ್ಗೆ ಹೋಗಿ ಮೊದಲು ಫ್ರೀಸರಿಂದ ಸಮೋಸಾ ಶೀಟ್, ಕುನಾಫಾ ಡೋ ಮತ್ತು ಶ್ರೆಡ್ಡೆಡ್ ಚಿಕನನ್ನು ನಾನು ತೆಗೆದು ಹೊರಗಿಟ್ಟೆ. ಮೊದಲು ನಾನು ಸಮೋಸವನ್ನು ರೆಡಿ ಮಾಡ್ತಿದ್ದೇನೆ. ತವಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಆಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ನೀರುಳ್ಳಿಯನ್ನು ಸ್ವಲ್ಪ ಸೌತೆ ಮಾಡ್ಕೊಳ್ಬೇಕು. ನೀರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾನು ಇದಕ್ಕೆ 400 ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನನ್ನು ಸೇರಿಸ್ಕೊಂಡೆ. ನಂತರ ನಾನು ರಂಜಾನ್ ಪ್ರಿಪ್ಪಲ್ಲಿ ಕ್ರಷ್ ಮಾಡಿಟ್ಟ ಹಸಿರು ಮೆಣಸಿನಕಾಯಿ ಉಂಟಲ್ಲ, ಅದನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೇನೆ. ಈ ಚಿಕನನ್ನು ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೇನೆ. ಆಮೇಲೆ ನಾನು ಅರ್ಧ ಕಪ್ಪಷ್ಟು ಬಟಾಣಿಯನ್ನು ಸೇರಿಸ್ಕೊಂಡೆ. ಬಟಾಣಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಆಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊಂಡು ಆಮೇಲೆ 1 ಚಮಚದಷ್ಟು ಹಾಟ್ ಸಾಸನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ವಿನೆಗರನ್ನು ಸೇರಿಸ್ಕೊಂಡು ಇನ್ನು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಆಮೇಲೆ ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ, 1/4 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಆಗಿರುವಂಥ ಫಿಲ್ಲಿಂಗ್ ರೆಡಿ ಆಯಿತು. ಸಿಂಪಲ್ ಆದರೂ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿದೆ. ಈ ಫಿಲ್ಲಿಂಗನ್ನು ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಸಮೋಸ ಮಾಡಲಿಕ್ಕೆ ಸಮೋಸಾ ಶೀಟನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸಮೋಸಾ ಶೀಟನ್ನು ಅಂಟಿಸಲಿಕ್ಕೆ ಮೈದಾ ಮತ್ತು ನೀರಿನ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಇನ್ನು ಸಮೋಸವನ್ನು ಪರ್ಫೆಕ್ಟಾಗಿ ಹೇಗೆ ಫೋಲ್ಡ್ ಮಾಡೋದಂತ ನಾನು ತೋರಿಸ್ತೇನೆ. ಮೊದಲು ಒಂದು ಶೀಟ್ ತೆಗೆದು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಶೀಟ್ನ ಒಂದು ತುದಿಯನ್ನು ಕೋನ್ ಶೇಪ್ಗೆ ಫೋಲ್ಡ್ ಮಾಡಬೇಕು. ನಂತರ ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು. ನೋಡಿ, ಈಗ ನಮಗೆ ಕೋನ್ ಥರ ಶೇಪ್ ಸಿಕ್ಕಿತು. ಇನ್ನು ಇದರ ಒಳಗೆ ಚಿಕನ್ ಫಿಲ್ಲಿಂಗನ್ನು ಫಿಲ್ ಮಾಡಬೇಕು. ಫಿಲ್ಲಿಂಗನ್ನು ಜಾಸ್ತಿ ಫಿಲ್ ಮಾಡಬಾರ್ದು, ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಫಿಲ್ ಮಾಡ್ಕೊಂಡಾದ್ಮೇಲೆ ಪುನಃ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಇನ್ನು ಶೀಟ್ನ ಕೊನೆಯ ಭಾಗವನ್ನು ಅಂಟಿಸಲಿಕ್ಕೆ ಶೀಟ್ನ ಎಡ್ಜಸ್ಗೆಲ್ಲ ಫ್ಲೋರ್ ಪೇಸ್ಟನ್ನು ಅಪ್ಲೈ ಮಾಡಬೇಕು. ಫ್ಲೋರ್ ಪೇಸ್ಟನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ಥರ ಅಂಟಿಸ್ಕೊಳ್ಳಿ. ಮತ್ತು ಅದು ಉಳಿದ ಭಾಗ ಉಂಟಲ್ಲ ಅದನ್ನು ಹೊರಗೆ ಸಹ ಅಂಟಿಸ್ಕೊಳ್ಬಹುದು. ನಾನು ಈ ಥರ ಒಳಗೆಯಿಂದ ಈ ಥರ ಅಂಟಿಸ್ಕೊಳ್ತೇನೆ. ನೋಡಿ, ನೀಟಾಗಿ ಬಂದಿದೆ. ನೋಡಿ, ನಮ್ಮ ಸಮೋಸ ರೆಡಿ ಆಯಿತು. ನಾನು ಇನ್ನೊಂದು ಸಮೋಸವನ್ನು ಫೋಲ್ಡ್ ಮಾಡಿ ತೋರಿಸ್ತೇನೆ. ಇದೇ ಥರ ನಾನು ಎಲ್ಲವನ್ನು ರೆಡಿ ಮಾಡ್ಕೊಳ್ತೇನೆ. ಸಮೋಸ ರೆಡಿ ಆದಮೇಲೆ ನಾನು ಇದನ್ನೆಲ್ಲ ಈಗಲೇ ಫ್ರೈ ಮಾಡಲ್ಲ. ಇಫ್ತಾರ್ಗೆ ಇನ್ನೂ ಟೈಮ್ ಉಂಟು. ಮತ್ತು ಇಫ್ತಾರ್ ಟೈಮ್ ಆಗುವಾಗ ನಾನು ಈ ಸಮೋಸವನ್ನು ಫ್ರೈ ಮಾಡಿ ತೆಗಿತೇನೆ. ಸಮೋಸವನ್ನು ಈಗಲೇ ಫ್ರೈ ಮಾಡಿದರೆ ಅದು ಸಾಗಿ ಆಗ್ತದೆ, ಅದರ ಕ್ರಿಸ್ಪಿನೆಸ್ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಫ್ರೈ ಮಾಡ್ತೇನೆ. ನೋಡಿ, ಸಮೋಸವನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇದು ಪರ್ಫೆಕ್ಟಾಗಿ ಬಂದಿದೆ. ಎಲ್ಲ ಸಮೋಸವನ್ನು ನಾನು ರೆಡಿ ಮಾಡ್ಕೊಂಡಾಗಿದೆ. ಇದನ್ನು ನಾನು ಈಗ ಕವರ್ ಮಾಡ್ಕೊಂಡು ಇಡ್ತೇನೆ. ಇದನ್ನು ನಾನು ಮತ್ತೆ ಫ್ರೈ ಮಾಡ್ಕೊಳ್ತೇನೆ. ಸಮೋಸೆ ರೆಡಿ ಆದಮೇಲೆ ನಾನು ಏನು ಮಾಡಿದೆ ಗೊತ್ತಾ? ನನಗೆ ತುಂಬ ದಿನದಿಂದ ದುಬೈ ವೈರಲ್ ಕುನಾಫಾ ಕೇಕ್ ತಿನ್ನಬೇಕಂತ ಆಸೆ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಕುನಾಫಾ ಡೋ ತರಿಸಿದ್ದೆ. ಈ ಕುನಾಫಾ ಡೋ ಉದ್ದ ಉದ್ದ ಇರ್ತದೆ. ನಾನು ಈ ಡೋವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಮೊದಲು ಈ ಕುನಾಫಾ ಡೋವನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಲಿಕ್ಕೆ ನಾನೊಂದು ತವಾಗೆ 3-4 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ. ಈ ಬಟರ್ ಸ್ವಲ್ಪ ಮೆಲ್ಟ್ ಆದಮೇಲೆ 1.5 ಕಪ್ಪಷ್ಟು ಕುನಾಫಾ ಡೋವನ್ನು ಹಾಕ್ಕೊಂಡಿದ್ದೇನೆ. ಇನ್ನು ಕುನಾಫಾ ಡೋ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಲೋ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡ್ಕೊಳ್ತೇನೆ. ಮೀನ್ವೈಲ್ ನಾನು ಚಿಕನ್ ಸೂಪ್ ಮಾಡ್ತೇನೆ. ಅದಕ್ಕೋಸ್ಕರ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡ ಅರ್ಧ ಚಮಚದಷ್ಟು ಶುಂಠಿ, ಆಮೇಲೆ 1 ಚಮಚದಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿ ನಂತರ ಅರ್ಧ ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ನಂತರ ಅರ್ಧ ಕಪ್ಪಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಕ್ಯಾರೆಟ್, ಹಾಗೆ ಅರ್ಧ ಕಪ್ಪಷ್ಟು ಕಾರ್ನ್, ಆಮೇಲೆ 300-400 ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಹೈ ಫ್ಲೇಮಲ್ಲೇ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡ್ಕೊಳ್ತಿರುವಾಗ ಮೀನ್ವೈಲ್ ನಾನು ಕುನಾಫಾ ಡೋವನ್ನು ಸಹ ರೋಸ್ಟ್ ಮಾಡ್ಕೊಳ್ತಿದ್ದೇನೆ. ನಂತರ 4 ಕಪ್ಪಷ್ಟು ಚಿಕನ್ ಸ್ಟಾಕನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು 2 ದಿನ ಮುಂಚೆ ಇಫ್ತಾರ್ ಸ್ನ್ಯಾಕ್ಸ್ ಮಾಡಲಿಕ್ಕಂತ ಚಿಕನನ್ನು ಕುಕ್ ಮಾಡಿ ಶ್ರೆಡ್ ಮಾಡಿಟ್ಟಿದ್ದೆ. ಆಗ ನಮಗೆ ಚಿಕನ್ ಸ್ಟಾಕ್ ಸಿಗ್ತದಲ್ಲ, ಅದನ್ನೇ ನಾನು ಈಗ ಸೂಪ್ ಮಾಡ್ತಿರೋದು.
ನಂತರ 1 ಟೇಬಲ್ ಸ್ಪೂನ್ನಷ್ಟು ಹಾಟ್ ಸಾಸನ್ನು ಸೇರಿಸಿ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸೋಯ್ ಸಾಸ್ ಹಾಗೆ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ವಿನೆಗರನ್ನು ಸೇರಿಸಿದ್ದೇನೆ. ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಬ್ಲ್ಯಾಕ್ ಪೆಪ್ಪರನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ನಮಗೆ ಈಗ ತುಂಬಾನೇ ಚಳಿ ಇರೋದ್ರಿಂದ ಸೂಪ್ ಸ್ವಲ್ಪ ಖಾರ ಆಗಿ ಬಿಸಿ ಬಿಸಿಯಾಗಿ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ನಂತರ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದರ ಸ್ಲರಿಯನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ಸೂಪ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗ್ತೇನೆ. ಕಾರ್ನ್ಫ್ಲೋರ್ ಸ್ಲರಿಯನ್ನು ಸೂಪ್ಗೆ ಸೇರಿಸುವಾಗ ಇನ್ನೊಂದು ಸೈಡಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಲಮ್ಸ್ ಆಗಬಹುದು. ಕಾರ್ನ್ಫ್ಲೋರ್ ಸ್ಲರಿಯಿಂದ ಸೂಪ್ಗೆ ಒಂದು ಸ್ವಲ್ಪ ಥಿಕ್ನೆಸ್ ಬಂತು. ನಂತರ ಇದಕ್ಕೆ ಒಂದು ಮೊಟ್ಟೆಯನ್ನು ಸೇರಿಸ್ಕೊಳ್ಳಿಕ್ಕುಂಟು. ನಾನೊಂದು ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಸೂಪ್ಗೆ ಇದನ್ನು ಮೆಲ್ಲನೆ ಸೇರಿಸ್ಕೊಳ್ತೇನೆ. ಮೊಟ್ಟೆ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನಾನು ಸ್ವಲ್ಪ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಸೂಪ್ ರೆಡಿ ಆಯಿತು. ಇದರ ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟ್ ಆಗಿದೆ. ಸೂಪ್ ಮಾಡ್ತಿರುವಾಗ ನಾನು ಮಧ್ಯದಲ್ಲಿ ಕುನಾಫಾ ಡೋ ಅನ್ನು ಸಹ ರೋಸ್ಟ್ ಮಾಡ್ತಿದ್ದೆ. ಈ ಹೊತ್ತಿಗೆ ಕುನಾಫಾ ಡೋ ಸಹ ರೋಸ್ಟ್ ಆಗಿತ್ತು. ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡು ತಣ್ಣಗಾಗ್ಲಿಕ್ಕೆ ಸೈಡಲ್ಲಿ ಇಡ್ತೇನೆ. ಕುನಾಫಾ ಡೋ ಅನ್ನು ರೋಸ್ಟ್ ಮಾಡಿಕೊಂಡು ನಾವು ಅದನ್ನು ತವಾದಲ್ಲೇ ಬಿಡಬಾರ್ದು. ತವಾದಲ್ಲಿ ಇಟ್ಟರೆ ಅದು ತವಾದ ಬಿಸಿಗೆ ಉಂಟಲ್ಲ ಅದು ಕರಿದು ಹೋಗ್ತದೆ. ಅದಕ್ಕೋಸ್ಕರ ನಾವು ತಕ್ಷಣ ಅದನ್ನು ಬೌಲ್ಗೆ ತೆಗೆದುಕೊಳ್ಬೇಕು. ಆಮೇಲೆ 1 ಕಪ್ ಅಷ್ಟು ಬಿಸಿ ಹಾಲು ತೆಗೆದುಕೊಂಡಿದ್ದೇನೆ. ಈ ಬಿಸಿ ಹಾಲಿಗೆ 2-3 ಟೇಬಲ್ ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ತಿದ್ದೇನೆ. ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಕಾಫಿ ಹುಡಿಯನ್ನು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿಬೇಕು. ಆಮೇಲೆ ಒಂದು ಪುಡ್ಡಿಂಗ್ ಟ್ರೇಯನ್ನು ತೆಗೆದುಕೊಳ್ಬೇಕು. ಆ ಪುಡ್ಡಿಂಗ್ ಟ್ರೇನ ಒಳಗೆ ಚಾಕ್ಲೇಟ್ ಕೇಕನ್ನು ಇಡ್ತಿದ್ದೇನೆ. ಈ ಥರ ಅದರಲ್ಲಿ ಗ್ಯಾಪ್ ಎಲ್ಲ ಇದ್ದರೆ ಕೇಕ್ ಪೀಸನ್ನು ಇಟ್ಟು ಈ ಥರ ಫಿಲ್ ಮಾಡ್ಕೊಳ್ಳಿ. ಚಾಕ್ಲೇಟ್ ಕೇಕ್ನ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾನು ಈಗ ರೆಡಿ ಮಾಡಿದ ಹಾಲು ಉಂಟಲ್ಲ ಅದನ್ನು ನಾನು ಈ ಕೇಕ್ನ ಮೇಲೆ ಪೋರ್ ಮಾಡ್ತೇನೆ. ಈ ಹಾಲನ್ನು ಕೇಕ್ನ ಎಲ್ಲ ಕಡೆ ಚೆನ್ನಾಗಿ ಹಾಕ್ಕೊಳ್ಳಿ, ಇದರಿಂದ ಕೇಕ್ ಚೆನ್ನಾಗಿ ಮಾಯ್ಸ್ಟ್ ಆಗ್ತದೆ. ಇನ್ನು ಈ ಹಾಲಿಗೆ ನಾವು ಕಾಫಿ ಹುಡಿ ಸೇರಿಸಿದ್ವಿ ಅಲ್ಲ, ಅದರಿಂದನೂ ಇದರಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ನಾನು ಇದರ ಮೇಯ್ನ್ ಇನ್ನೊಂದು ಇಂಗ್ರೀಡಿಯೆಂಟ್ ಆಗಿರುವಂಥ ಪಿಸ್ತಾಶಿಯೋ ಕ್ರೀಮನ್ನು ಮಾಡಲಿಕ್ಕೆ 1 ಕಪ್ ಅಷ್ಟು ಪಿಸ್ತಾವನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ನಂತರ ಇದನ್ನು ಪೌಡರ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ತಾ ಇದನ್ನು ಗ್ರೈಂಡ್ ಮಾಡ್ತಾ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನೋಡಿ, ಪಿಸ್ತಾಶಿಯೋ ಕ್ರೀಮ್ ರೆಡಿಯಾಗಿದೆ. ಇನ್ನು ಇದನ್ನು ನಾನು ಕುನಾಫಾ ಡೋಗೆ ಸೇರಿಸ್ತೇನೆ. ಈ ಎರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕುನಾಫಾ ಕೇಕ್ ಮತ್ತು ಪಿಸ್ತಾಶಿಯೋ ಕ್ರೀಮ್ ಎಲ್ಲ ಮಾರ್ಕೆಟಲ್ಲಿ ರೆಡಿಮೇಡ್ ಸಿಗ್ತದೆ, ಆದರೆ ಅದು ಕಾಸ್ಟ್ಲಿ ಆಗಿರುತ್ತೆ. ಮತ್ತು ನಿಮ್ಮೊಂದಿಗೆ ನನಗೆ ರೆಸಿಪಿ ಸಹ ಶೇರ್ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಿದ್ದೇನೆ. ಈ ಮಿಕ್ಸ್ಚರ್ ಸ್ವಲ್ಪ ತಿಕ್ಕಿದ್ದಕ್ಕೆ ಇನ್ನೊಂದು ಸ್ವಲ್ಪ ನಾನು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸಿದ್ದೇನೆ. ಇದನ್ನು ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಪಿಸ್ತಾಶಿಯೋ ಕುನಾಫಾ ಫಿಲ್ಲಿಂಗನ್ನು ನಾವು ಕೇಕ್ ಮೇಲೆ ಹಾಕ್ಕೊಂಡು ಈವನ್ಲಿ ಕೇಕ್ನ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಗುಡ್ ಅಮೌಂಟಲ್ಲಿ ನಾವು ಈ ಕುನಾಫಾ ಫಿಲ್ಲಿಂಗನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕೊಳ್ಳುವಾಗ ನಾವು ಕಂಜೂಸ್ ಮಾಡಬಾರ್ದು. ಆಫ್ಟರ್ ಆಲ್ ಈ ಕೇಕ್ಗೆ ಕುನಾಫಾ ಕೇಕ್ ಅಂತ ಹೆಸರು ಬಂದದ್ದೇ ಈ ಫಿಲ್ಲಿಂಗ್ ಇಂದಲ್ವಾ, ಅದಕ್ಕೋಸ್ಕರ ನಾವು ಈ ಫಿಲ್ಲಿಂಗನ್ನು ಗುಡ್ ಅಮೌಂಟಲ್ಲಿಯೇ ಹಾಕ್ಕೊಳ್ಬೇಕು. ನಾನು ಒಂದ್ಸಲನೂ ಈ ಕುನಾಫಾ ಕೇಕನ್ನು ತಿಂದಿರಲಿಲ್ಲ, ಫಸ್ಟ್ ಟೈಮ್ ನಾನು ಇದು ಮಾಡ್ತಿರೋದು. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ ಇದು ಹೇಗೆ ಬರ್ತದಂತ. ನಾನು ಈ ಕುನಾಫಾ ಫಿಲ್ಲಿಂಗನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾನು 150 ಗ್ರಾಮ್ ಅಷ್ಟು ಮಿಲ್ಕ್ ಚಾಕ್ಲೇಟನ್ನು ತೆಗೆದುಕೊಂಡಿದ್ದೇನೆ. ಈ ಮಿಲ್ಕ್ ಚಾಕ್ಲೇಟನ್ನು ನಾನು ಸ್ವಲ್ಪ ಓವನಲ್ಲಿಟ್ಟು ಮೆಲ್ಟ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಓವನಲ್ಲಿ ಇಡಬಹುದು, ಇಲ್ಲಾಂದರೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಇದನ್ನು ಮೆಲ್ಟ್ ಮಾಡ್ಕೊಳ್ಬಹುದು. ಮೆಲ್ಟ್ ಮಾಡಿಕೊಂಡ ಈ ಮಿಲ್ಕ್ ಚಾಕ್ಲೇಟನ್ನು ನಾನು ಕುನಾಫಾ ಫಿಲ್ಲಿಂಗ್ ಮೇಲೆ ಪೋರ್ ಮಾಡ್ಕೊಂಡಿದ್ದೇನೆ. ನಂತರ ಈ ಚಾಕ್ಲೇಟನ್ನು ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ಆಗ ನಾನು ಪಿಸ್ತಾವನ್ನು ಪೌಡರ್ ಮಾಡಿದ್ದೆ ಅಲ್ಲ, ಆಗ ಸ್ವಲ್ಪ ಪಿಸ್ತಾವನ್ನು ನಾನು ಗಾರ್ನಿಷಿಂಗಿಗೆ ಅಂತ ಸ್ವಲ್ಪ ತೆಗೆದಿಟ್ಟಿದ್ದೆ. ಆ ಪಿಸ್ತಾ ಪೌಡರಿಂದ ನಾನು ಕೇಕ್ನ ಮೇಲೆ ಈ ಥರ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತೇನೆ. ಕೇಕ್ ಸ್ವಲ್ಪ ಚೆಂದ ಕಾಣಲಿಕ್ಕೆ ಈ ಥರ ನಾನು ಗಾರ್ನಿಷ್ ಮಾಡ್ಕೊಳ್ತೇನೆ. ನಿಮಗೆ ಹೇಗೆ ಬೇಕು ಆ ಥರ ನೀವು ಈ ಕೇಕನ್ನು ಗಾರ್ನಿಷ್ ಮಾಡ್ಕೊಳ್ಬಹುದು. ನೋಡಿ, ನಮ್ಮ ವೈರಲ್ ದುಬೈ ಕುನಾಫಾ ಕೇಕ್ ರೆಡಿ ಆಯಿತು. ಇನ್ನು ಇದನ್ನು ನಾನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ತೇನೆ. ಆಮೇಲೆ ನಾನು ರಂಜಾನ್ ಪ್ರಿಪ್ಪಲ್ಲಿ ಮಾಡಿಟ್ಟ ಗ್ರೀನ್ ಚಟ್ನಿ ಕ್ಯೂಬ್ ಉಂಟಲ್ಲ ಅದನ್ನು ನಾನು ಮೆಲ್ಟ್ ಆಗಲಿಕ್ಕೆ ಒಂದು ಬೌಲಲ್ಲಿ ಇಡ್ತೇನೆ. ಇದು ಸಮೋಸಕ್ಕೆ ಒಳ್ಳೆಯದಾಗ್ತದೆ.
ಈಗ ನಾನು ಆಲ್ಮಂಡ್ ಮಿಲ್ಕ್ ಶೇಕನ್ನು ಮಾಡ್ತಿದ್ದೇನೆ. ನಾನು ಮೊದಲೇ ಆಲ್ಮಂಡ್ ಪೇಸ್ಟ್ ಮಾಡಿಟ್ಟಿದ್ದರಿಂದ ನನಗೆ ಈಗ ತುಂಬಾ ಈಸಿ ಆಯಿತು. ಆಲ್ಮಂಡ್ ಮಿಲ್ಕ್ ಶೇಕ್ಗೆ ನಾನು ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ನಂತರ ರೆಡಿ ಮಾಡಿಟ್ಟ ಆಲ್ಮಂಡ್ ಪೇಸ್ಟನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇಲ್ಲೀಗ ತುಂಬಾ ಚಳಿ ಇರೋದ್ರಿಂದ ನಾನು ಕೋಲ್ಡ್ ನೀರು ಮತ್ತು ಕೋಲ್ಡ್ ಹಾಲನ್ನೆಲ್ಲ ಬಳಸಲಿಲ್ಲ, ನಾನು ನಾರ್ಮಲ್ ಆಗಿ ಮಾಡಿದ್ದೇನೆ. ಅಷ್ಟು ಹೊತ್ತಲ್ಲಿ 5 ಕಾಲಾಯಿತು. 5:45ಗೆ ಇಲ್ಲಿ ಅಜಾನ್ ಆಗ್ತದೆ. ಅದಕ್ಕೋಸ್ಕರ ನಾನು ಸಮೋಸಗಳನ್ನು ಫ್ರೈ ಮಾಡಲಿಕ್ಕೆ ಅಂತ ಬಂದೆ. ಸಮೋಸ ಫ್ರೈ ಮಾಡಲಿಕ್ಕೆ ಎಣ್ಣೆಗೆ ಹಾಕುವಾಗ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ಸಮೋಸವನ್ನು ಬಿಸಿ ಬಿಸಿ ಎಣ್ಣೆಗೆ ಹಾಕಿದರೆ ಸಮೋಸದ ಮೇಲೆ ಬಬಲ್ಸ್ ಬೀಳ್ತದೆ. ಅದಕ್ಕೋಸ್ಕರ ಸಮೋಸವನ್ನು ಎಣ್ಣೆಗೆ ಹಾಕುವಾಗ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ಆಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ನಾವು ಸಮೋಸವನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಸಮೋಸ ಚೆನ್ನಾಗಿ ಫ್ರೈ ಆಗಿದೆ, ಸಮೋಸಕ್ಕೆ ಒಳ್ಳೆ ಕಲರ್ ಬಂದಿದೆ. ಇನ್ನು ಈ ಸಮೋಸವನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಫ್ರೆಂಡ್ಸ್, ಈ ಸಮೋಸ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಅಷ್ಟು ಹೊತ್ತಲ್ಲಿ ಅಜಾನ್ ಆಯಿತು, ನಾವೆಲ್ಲ ಇಫ್ತಾರ್ ಮಾಡಿದ್ವಿ. ಅಲ್ಹಮ್ದುಲಿಲ್ಲ, ಹೀಗೆ ನಮ್ಮ 2ನೇ ಉಪವಾಸ ಕಂಪ್ಲೀಟ್ ಆಯಿತು. ಡಿನ್ನರ್ಗೆ ನಾನು ಗ್ರೀನ್ ಗ್ರೇವಿ ಚಿಕನ್ ಕರಿ ಮಾಡಿದ್ದೆ ಮತ್ತು ಅದರೊಂದಿಗೆ ದೋಸೆ ಮಾಡಿದ್ದೆ. ಹೀಗೆ ನಾನು ಸಿಂಪಲ್ಲಾಗಿಯೇ ಡಿನ್ನರ್ ಮಾಡಿದ್ದೇನೆ. ಉಪವಾಸದಲ್ಲಿ ಜಾಸ್ತಿ ಏನು ಅಷ್ಟು ತಿನ್ನಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಡಿನ್ನರ್ ನಮ್ಮದು ಸಿಂಪಲ್ಲಾಗಿಯೇ ಇತ್ತು. ಡಿನ್ನರ್ ಆದಮೇಲೆ ನಾವು ಡೆಸರ್ಟ್ ಎಂಜಾಯ್ ಮಾಡಿದ್ವಿ. ನನಗೆ ಈ ಕುನಾಫಾ ಕೇಕ್ ತಿನ್ನಲಿಕ್ಕೆ ತುಂಬಾ ಆಸೆ ಆಗ್ತಿತ್ತು, ಆದರೆ ಇಫ್ತಾರ್ ಮಾಡಿ ಸುಸ್ತಾಗಿತ್ತು. ಮತ್ತು ಆರಾಮ್ಸೆ ತಿನ್ನುವ ಅಂತ ಡಿನ್ನರ್ ಆದಮೇಲೆ ತಿಂದ್ವಿ. ನನಗೆ ಕುನಾಫಾ ಕೇಕ್ ತಿಂದ ಮೇಲೆ ಗೊತ್ತಾಯಿತು ಇದು ಯಾಕೆ ಇಷ್ಟು ವೈರಲ್ ಆಗಿದೆ ಅಂತ. ಫ್ರೆಂಡ್ಸ್, ಒಂದ್ಸಲ ನೀವು ಈ ಕುನಾಫಾ ಕೇಕನ್ನು ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿದೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇವತ್ತಿನ ಇಫ್ತಾರ್ ಸ್ಪೆಷಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನಿಮಗೆ ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿಕೊಂಡ್ರೆ, ಸ್ಪೆಷಲಿ ಕುನಾಫಾ ಕೇಕನ್ನು ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಲು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಿಮ್ಮ ಪ್ರೇಷಿಯಸ್ ದುವಾದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.